ಸರ್ ಈಗ ಏನು ನಾನು ವಿಚಾರ ಮಾಡಿದೆ ಸರ್, ಈ ಭೂಮಿಯನ್ನು ನೋಡಿ ನಾನು ಏನು ವಿಚಾರ ಮಾಡಿದೆ ಅಂದ್ರೆ ಇದು ಕಲ್ಲು ಜಮೀನು, ಮರಡಿ ಜಮೀನು, ಫಲವತ್ತಾದಂಥ ಜಮೀನು ಅಲ್ಲ ಸರ್ ಇದು. ಆಮೇಲೆ ಮಣ್ಣು ಮಿಶ್ರಿತ ಜಮೀನು ಅಲ್ಲ ಸರ್ ಇದು. ನಾ ಏನು ವಿಚಾರ ಮಾಡಿದೆ, ಈ ಭೂಮಿಗೆ ಯಾವ ಬೆಳೆ ಸೂಕ್ತ ಆಗುತ್ತಾ ನಾ ವಿಚಾರ ಮಾಡಿದೆ ಸರ್. ನನಗೆ ಏನು ಅನಿಸ್ತು ಸರ್ ಅಂದ್ರೆ, ಈ ಭೂಮಿಗೆ ತೋಟಗಾರಿಕೆ ಬೆಳೆನೇ ಬೆಳಿಬೇಕು, ಆಮೇಲೆ ಹಣ್ಣಿನ ಬೆಳೆಗಳನ್ನೇ ಬೆಳಿಬೇಕು ಅಂತ ವಿಚಾರ ಮಾಡಿ ನಾ ಏನು ಮಾಡಿದೆ ಸರ್, ಲಾರ್ಜ್ ಸ್ಕೇಲ್ದಲ್ಲಿ ದ್ರಾಕ್ಷಿ ಡಿಸೈಡ್ ಮಾಡ್ಕೊಂಡೆ ಸರ್. ಇದರಲ್ಲಿ ಬೇರೆ ಅಂದ್ರೆ ಇದು ಗರ್ಸ್ ಜಮೀನಿದಾಗ ನಮ್ಗೆ ಭಾರಿ ಒಂದು ಸೂಟೇಬಲ್ ಬರುವಂಥದ್ದು ದ್ರಾಕ್ಷಿ ಬೆಳೆನೇ ಸರ್. ಅದಕ್ಕೆ ನಾ ಏನು ಮಾಡಿದೆ, ಇದರಲ್ಲಿ ಸುಮಾರು 8 ಎಕರೆ ನಾನು ದ್ರಾಕ್ಷಿ ಮಾಡಿದೆ ಸರ್. ದ್ರಾಕ್ಷಿ ಮಾಡಿ ಅದರಲ್ಲಿ ನಾನು ದ್ರಾಕ್ಷಿ ಮಾಡ್ಬೇಕಾದ್ರೆ ಅದು ಜಮೀನು ಯಾವ ರೀತಿ ತಯಾರು ಮಾಡೀನಿ ಅಂದ್ರೆ ಸರ್, ಈ ಒಂದು ಪಿಕ್ಚರ್ನಾಗ ತೋರಿಸ್ತಾರೆ ಸರ್ ಮಾಡೋದು, ಅದನ್ನು ನಾ ಲೈವ್ ಆಗೇ ಮಾಡೀನಿ ಸರ್ ಅದನ್ನು. ಬಟ್ ನಾನು ಅದನ್ನು ಮುಂಚೆಯಿಂದ ಲೈವ್ ವಿಡಿಯೋಗಳದು ಇಟ್ಕೊಂಡಿದ್ದೆ ಅಂದ್ರೆ ಇವತ್ತೀಗ ನಿಮ್ಮಂಥ ಒಂದು ಚಾನಲ್ದವ್ರು ಅದನ್ನು ನೋಡಿದ್ರೆ 100% ನನಗೆ ಬೆನ್ನು ತರ್ತಿದ್ದೀರಿ ಸರ್ ನೀವು. ಅದು ಮುಂದಿನ ಏನು ಇದು ದ್ರಾಕ್ಷಿ ಬೆಳೆದ್ಮೇಲೆ ಸರ್, ಎಷ್ಟೋ ಜನ ನಾನು ದ್ರಾಕ್ಷಿ ಹಚ್ಚೋತ್ನಾಗೂ ನನಗೆ ಅಷ್ಟೆಲ್ಲ ಎದಕ್ಕೆ ಹಚ್ತೀರಿ, ಅದರೊಳಗೆ ಏನು ಲಾಭ ಐತಿ ಅಂತಂದ್ರೆ ಸರ್. ಬಟ್ ಆದರೆ ಇವತ್ತಿನ ಸಂದರ್ಭದಲ್ಲಿ ನಾನು ಒಂದು ಹೇಳ್ತೀನಿ ಸರ್, ಎಲ್ಲ ರೈತರಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಇರುವುದು ಬಿಡುವುದು ಅದು ನಮ್ಮ ಅದು ಒಂದು ಸಂದರ್ಭಕ್ಕೆ ಅನುಸಾರ ಆಗಿರ್ತದೆ ಸರ್. ಹೆಚ್ಚಿದ್ದಾಗ ನಾವು ಅದನ್ನು ಭಾರಿ ಚಲೋ ಅಂತಂದು ಯಾರು ಮಾಡಂಗಿಲ್ಲ, ಕಮ್ಮಿ ಇದ್ದಾಗ ನಾವು ಅದನ್ನು ತೆಗೊಳ್ತೇವೆ ಸರ್. ಈಗ ಇವತ್ತು ಕೆಲವೊಬ್ರು ಟಮಾಟಿ ರೇಟ್ ಬರ್ತಾರೆ, ಟಮಾಟಿ ಹಚ್ಚಿಬಿಡ್ತಾರೆ, ಮೆಣಸಿನ್ಕಾಯಿ ರೇಟ್ ಬರ್ತಾರೆ, ಮೆಣಸಿನ್ಕಾಯಿ ಹಚ್ತಾರೆ, ಬೆಳ್ಳುಳ್ಳಿ ರೇಟ್ ಬಂದ್ರೆ ಬೆಳ್ಳುಳ್ಳಿ ರೇಟ್ ಬೆಳ್ಳುಳ್ಳಿ ಹಚ್ತಾರೆ. ಆ ರೀತಿ ಮಾಡಬಾರ್ದು ನಮ್ಮ ರೈತರು. ಕಾನ್ಸ್ಟಂಟಾಗಿ ಒಂದಕ್ಕನ ನಾವು ಒಂದು ಯಾವ ಬೆಳೆಯನ್ನು ಬೆಳಿತೀವೋ ಅದ್ರ ಮ್ಯಾಗ ನಾವು ಶ್ರಮ ಮಾಡಬೇಕು. ಈಗ ದ್ರಾಕ್ಷಿ ಸರ್ ನಾವು ಒಂದು ಸಲ ಪ್ಲಾಂಟೇಶನ್ ಮಾಡಿದ್ದೇವೆ ಅಂದ್ರೆ ಸುಮಾರು 15ರಿಂದ 18 ವರ್ಷಗಳು ಬರ್ತದೆ ಸರ್. ಒಂದೊಂದು ವರ್ಷದೊಳಗೆ ನಮಗೆ ಹವಾಮಾನ ವೈಪರೀತ್ಯದಲ್ಲಿ ನಮಗೆ ಲಾಸ್ ಆಗ್ಬೋದು, ಆಮೇಲೆ ರೇಟ್ನಲ್ಲಿ ಲಾಸ್ ಆಗ್ಬೋದು. ಆದರೆ ಯಾವುದೇ ರೀತಿ ರೈತ ಎದೆಗುಂದಬಾರ್ದು. ಆಮೇಲೆ ಒಂದೊಂದು ಸಂದರ್ಭದಾಗ ನಮಗೆ ಒಂದೊಂದು ಎಕರೆ ದ್ರಾಕ್ಷಿ ಒಳಗೆ ನಾವು ಒಣ ದ್ರಾಕ್ಷಿ ಮಾಡಿದ್ದೇವೆ ಅಂದ್ರೆ ಸುಮಾರು 1 ಎಕರೆದೊಳಗೆ ನಮಗೆ ಖರ್ಚು ತೆಗೆದು 4ರಿಂದ 5 ಲಕ್ಷ ರೂಪಾಯಿ ಉಳಿತೆ ಸರ್ ಒಣ ದ್ರಾಕ್ಷಿ ಒಳಗೆ. ಇಲ್ಲ ನೀವು ಮಾಡಬಾರ್ದು. ಆಮೇಲೆ ನನಗೆ ಮಾತ್ರ ಈ ಒಂದು ಅಗ್ರಿಕಲ್ಚರ್ ಒಂದು ತೋಟಗಾರಿಕೆ ಕೃಷಿಯಲ್ಲಿ ಸಮಗ್ರ ಕೃಷಿ ಮಾಡೀನಿ ಸರ್ ನಾನು. ಈ ಕೃಷಿಯಲ್ಲಿ ನನಗೆ 100% ನನಗೆ ಭಾಳ ಅಂದ್ರೆ ಭಾಳ ಸಂತೋಷ ಐತಿ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ನಮ್ಮದೇ ಆದಂಥ ಒಂದು ಇನ್ವಾಲ್ವ್ಮೆಂಟ್ ನಾವು ಎಷ್ಟು ಒಂದು ಕೃಷಿಯಲ್ಲಿ ನಾವು ತೊಡಗ್ತೀವೋ ಅದರೊಳಗೆ ನಾವು 100% ನಾವು ಸಕ್ಸಸ್ ಆಗೇ ಆಗ್ತೀವಿ ಸರ್. ಆದರೆ ಯಾವುದೇ ರೀತಿ ನಾವಿಲ್ಲಿ ಒಕ್ಕಲ್ತನ ಮಾಡೋದು ಸಲುವಾಗಿ ನಾವು ಲೇಬರ್ಗಳ್ನ ಇಲ್ಲಿಟ್ಟು ನಾವು ಮನೆಗೆ ಹೋಗಿ ಮಕ್ಕೊಂದೇವು ಅಂದ್ರೆ ಒಕ್ಕಲ್ತನ ಆಗಲ್ಲ ಸರ್. ನಮ್ಮದು ಇನ್ವಾಲ್ವ್ಮೆಂಟ್ ಇಂಪಾರ್ಟೆಂಟ್. ಈಗ ನಮ್ಮ ಮನೆ ಸರ್, ನಮ್ಮ ತಂದೆ, ನಮ್ಮ ತಾಯಿ, ನಾನು, ನಮ್ಮ ತಮ್ಮ ಎಲ್ಲರೂ ನಾವು ಇನ್ವಾಲ್ವ್ಮೆಂಟ್ ಹಾಕಿವಿ ಸರ್ ಇದ್ರೊಳಗೆ ಈ ಸಂದರ್ಭದಾಗ. ಮತ್ತು ಆಮೇಲೆ ನಮ್ಮ ತೋಟಕ್ಕೆ ಕೆಲಸ ಮಾಡೋಕ್ಕೆ ಲೇಬರ್ಗಳು ಬರ್ತಾರೆ, ಅವ್ರಿಗೆ ನಾವು ಧನ್ಯವಾದ ಹೇಳ್ಬೇಕು ಸರ್. ಯಾಕಂದ್ರೆ ಅವ್ರು ನಾವು ಪಗಾರ ಕೊಡ್ಬೋದು ಅವ್ರಿಗೆ, ಬಟ್ ಅವ್ರು ಒಂದು ನಿಯತ್ತಿಂದ ಏನು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ ಸರ್. ಆಮೇಲೆ ನಾನು ಒಂದು 100x100 ಹೊಂಡ ಮಾಡೀನಿ ಸರ್. 2 ಬೋರ್ ಅದಾವು. ಆ ಬೋರಿನ ನೀರನ್ನೇ ಹೊಂಡಕ್ಕೆ ಹಾಕಿ ಹೊಂಡದಿಂತ ನಾನು ಅದರ ಬೆಳೆಗಳಿಗೆ ಇದು ಮಾಡ್ತೀನಿ ಸರ್. ಆಮೇಲೆ ಆ ಹೊಂಡದಲ್ಲಿ ಸುಮಾರು 3000 ಮೀನ ಬಿಟ್ಟಿನಿ ಸರ್ ನಾನು. 3000 ಮೀನು ಅದಾವು. ಆಮೇಲೆ ಆ ಮೀನ ನಾನು ಕಮರ್ಷಿಯಲ್ ಮಾಡಿಲ್ಲ ಸರ್, ಅದನ್ನು ಬರೀ ಬೆಳೆಸ್ತೀನಿ ಸರ್. ಆ ಮೀನದ ಒಂದು ಲವಣಾಂಶಗಳು ಬರ್ತಾವಲ್ಲ ಅದು ನನ್ನ ಬೆಳೆಗಳು ಭಾಳ ಅನುಕೂಲ ಆಗುತ್ತೆ ಸರ್. ಆಮೇಲೆ ಮತ್ತು ನಾನು ಇನ್ನೊಂದು ಏನಂದ್ರೆ ಸರ್, ನನ್ನ ತೋಟದಲ್ಲಿ ಸರೌಂಡೆಡ್ ಎಲ್ಲ ಥರ ಹಣ್ಣಿನ ಗಿಡ ಹಚ್ಚೀನಿ ಸರ್. ನಾನು 9 ವೆರೈಟಿ ಮಾವಿನ ಗಿಡ ಹಚ್ಚೀನಿ, 3 ವೆರೈಟಿ ಚಿಕ್ಕು ಹಚ್ಚೀನಿ, ಆಮೇಲೆ ಲಿಂಬೆ ಐತಿ, ಆಮೇಲೆ ಏನಿದು ನೀರಲ ಬೆಳೆ ಐತಿ, ಆಮೇಲೆ ಬೆಟ್ಟದ ನೆಲ್ಲಿ ಐತಿ, ಆಮೇಲೆ ಏನಿದು ಫಾರೆಸ್ಟ್ ಪ್ಲ್ಯಾಂಟ್ ಸರ್. ಫಾರೆಸ್ಟ್ ಪ್ಲ್ಯಾಂಟ್ ಅಂದ್ರೆ ಮಹಾಗನಿ, ಹೆಬ್ಬೇವು, ಬೇವಿನ ಗಿಡ ಇವೆಲ್ಲ ಅದಾವೆ ಸರ್. ಆಮೇಲೆ ಸುಮಾರು ಒಂದು 200 ತೆಂಗಿನ ಗಿಡ ಅದಾವೆ ಸರ್. ಸುಮಾರು 200 ತೆಂಗಿನ ಗಿಡ ಅದಾವು. ಅವು ಎಲ್ಲ ಥರನೂ ನಾನು ಏನು ಬೇಕೆಲ್ಲ ಮಾಡೀನಿ ಸರ್. ಆಮೇಲೆ ನನ್ನ ಹೊಲಕ್ಕೆ ಬೇಕಾದ ಸಲುವಾಗಿ ನಾನು ಏನೈತಲ್ಲ ಸರ್, 1-2 ಜವಾರಿ ಆಕಳ ಮಾಡೀನಿ, ಎಮ್ಮಿ ಕರ ಮಾಡೀನಿ, ಆಮೇಲೆ ಆಡುಗಳು ಮಾಡೀನಿ. ಮುಂದಿನ ದಿನ ಇನ್ನು ಮುಂದಿನ ತಿಂಗಳೇ ನಾನು ಒಂದು ಗೋಟ್ ಫಾರ್ಮ್ ಮಾಡತ್ತೀನಿ ಸರ್. ನಾನು ಅದ್ರ ಬಗ್ಗೆ ಸ್ಟಡಿ ಮಾಡಿ ಬಂದೇನೆ ಸರ್. ಆಮೇಲೆ ಈ ಒಕ್ಕಲ್ತನ ಮಾಡ್ಬೇಕಾದ್ರೆ ನಾನು ಸರ್ ಸುಮಾರು ತಂದಲ್ಲಿ ಅಡ್ಡಾಡಿ ಮಹಾರಾಷ್ಟ್ರ, ನಮ್ಮ ಕರ್ನಾಟಕದಾಗ ಎಲ್ಲೇ ಚಲೋ ಪ್ರಗತಿಪರ ರೈತರು ಇರ್ತಾರೆ ಅಲ್ಲಿ ಎಲ್ಲ ಕಡೆ ಹೋಗಿ ಎಲ್ಲ ನೋಡ್ಕೊಂಬಂದು ನಾನು ಅದನ್ನು ದಿನ ನಾನು ಡೆವಲಪ್ಮೆಂಟ್ ಮಾಡತ್ತೀನಿ ಸರ್. ಆದ್ರೆ ಈ ಸಂದರ್ಭದಲ್ಲಿ ನಾವು ಒಬ್ಬ ತೋಟಗಾರಿಕಾ ಪದವೀಧರ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಅನಿಸ್ತಾರೆ. ಮಂದಿ ಮುಂದೆ ನೀವು ಏನು ಮಾಡ್ತೀರಿ ಅಂತ ಕೇಳಿದ್ರೆ ನಾನು ಮೊದಲು ಬಿಸ್ನೆಸ್ ಅಂತ ಹೇಳ್ತಿದ್ದೆ, ಬಟ್ ಇತ್ತಿತ್ತಲಾಗಿ ನಾನು ಏನು ಮಾಡತ್ತೀನಿ, ನೀವೇನು ಮಾಡ್ತೀರಿ ಅಂತ ಕೇಳಿದ್ರೆ ನಾನು ಒಕ್ಕಲ್ತನ ಮಾಡ್ತೀನಿ ಅಂತ ಹೇಳ್ತೀನಿ ಸರ್. ಇದನ್ನು ಹೆಮ್ಮೆಯಿಂದ ಹೇಳ್ತೀನಿ ಸರ್. ಕಂಗ್ರ್ಯಾಚುಲೇಷನ್ ಸರ್. ಯಾಕಂದ್ರೆ ಸಾಕಷ್ಟು ನೀವು ಎಜುಕೇಷನ್ ಮಾಡಿ ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ, ಅದು ಬರಡು ಭೂಮಿಯನ್ನು ನೀವೆಲ್ಲ ಈ ಥರ ಸೃಷ್ಟಿ ಮಾಡಿರಿ. ಮನಸ್ಸಿದ್ರೆ ಏನಂತಿಲ್ಲ ಮಾರ್ಗ ಅಂತೀವಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ನಾನು ಈ ಇದು ದ್ರಾಕ್ಷಿ ಮಾಡಿದ್ದೀನಿ ಸರ್. ಮಾಡಿದ್ಮ್ಯಾಗ ನನಗೇನು ಅನಿಸ್ತು, ಇಲ್ಲಿ ಒಂದು ಒಣ ದ್ರಾಕ್ಷಿ ಸಂಸ್ಕರಣಾ ಘಟಕ ಮಾಡಬೇಕು. ಯಾಕಂದರೆ ಇಲ್ಲಿ ಸುತ್ತಮುತ್ತ ನಮ್ಮ ಏರಿಯಾದಾಗ ದ್ರಾಕ್ಷಿ ಭಾಳ ಐತೆ ಸರ್. ರೈತರು ಎಲ್ಲೋ ಬಿಜಾಪುರ ಆಮೇಲೆ ಬೇರೆ ಬೇರೆ ದೂರಿಗೆ ಹೋಗಿದ್ರು ಸರ್. ಅದಕ್ಕೆ ಇಲ್ಲಿ ನಾವು ಒಣ ದ್ರಾಕ್ಷಿ ಸಂಸ್ಕರಣೆ ಮಾಡೋದ್ರಿಂದ ನನಗದು ಒಂದು ಉದ್ಯೋಗನೂ ಆಗುತ್ತೆ.
ಉದ್ಯೋಗದ ಜೊತೆ ನಮ್ಮ ಮತ್ತೊಬ್ಬರಿಗೂ ಉದ್ಯೋಗ ಕೊಟ್ಟಂಗಾಗತ್ತೆ, ಒಂದು ಹಳ್ಳಿಯಲ್ಲಿ ಜನರಿಗೆ ಉದ್ಯೋಗ ಕೊಟ್ಟಂಗಾಗತ್ತೆ, ನನಗೂ ಒಂದು ಅದು ಉದ್ಯೋಗ ಆಗುತ್ತೆ, ಆಮೇಲೆ ರೈತರಿಗೂ ಒಂದು ಅನುಕೂಲ ಮಾಡ್ಬೇಕಂತಂದು ಅದನ್ನು ಒಣದ್ರಾಕ್ಷಿ ಸ್ವಚ್ಛಕರಣ ಘಟಕ ಮಾಡಿದೆ ಸರ್. ಈಗ ನಾವೇನು ಮಾಡತ್ತೇವೆ ಸರ್, ಒಂದು ಬಾಕ್ಸಿಗೆ ಒಬ್ಬ ರೈತರಿಗೆ ನಾವು ಪ್ರೊಸೆಸಿಂಗ್ ಮಾಡಿ, ಕಲರ್ ಶಾರ್ಟಿಂಗ್ ಮಾಡಿ, ಗ್ರೇಡಿಂಗ್ ಮಾಡಿ, ಪ್ಯಾಕಿಂಗ್ ಮಾಡಿ, ಬಾಕ್ಸ್ ಲೋಡಿಂಗ್ ಮಾಡಿ ಕೊಡತಕ್ಕನ ಐತೆ ಸರ್. ಒಂದು ಬಾಕ್ಸಿಗೆ 60 ರೂಪಾಯಿ ತೊಗೋತೇವೆ ಸರ್. ಅದು ಏನೈತಲ್ಲ ಸರ್, ಮಿನಿಮಮ್ 3 ಕ್ವಾಲಿಟಿ ಹಾಕೋ ಸರ್. ಫಸ್ಟ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಸರ್. ಆಮೇಲೆ ರೈತರು ಏನೈತಲ್ಲ ಸರ್, ಇಲ್ಲಿ ಮಾಡಿದ್ರಿ ಅಂತ ಭಾಳ ಅಂದ್ರೆ ಭಾಳ ಒಂದು ಖುಷಿ ಆಗ್ಬಿಟ್ರೆ ಸರ್. ಆಮೇಲೆ ನಮಗೂ ಅದು ಒಂಥರ ಹೆಂಗಾಗೈತೆ ಅಂದ್ರೆ ಸರ್, ಈ ಒಂದು ಬೇಸಿಗೆಯಲ್ಲಿ ನಮಗೊಂದು ಅದು ಒಂಥರ ಉದ್ಯೋಗ ಆಗಿದೆ ಸರ್. ಈ ಟೈಮ್ದಾಗ ನಾವು ಖಾಲಿ ಇರ್ತೀವಿ ಸರ್. ಖಾಲಿ ಇರೋದ್ರಿಂದ ಜನ ವೇಸ್ಟ್ ನಾವು ಟೈಮ್ ಹಾಳು ಮಾಡೋದಾಗುತ್ತೆ ಸರ್. ಅದಕ್ಕೆ ಅದನ್ನೊಂದು ಮಾಡೇವೆ ಸರ್. ಆಮೇಲೆ ಒಣ ದ್ರಾಕ್ಷಿ ಈ ಸಂದರ್ಭದಲ್ಲಿ ರೇಟೂ ಚಲೋ ಐತೆ ಸರ್. ಆಮೇಲೆ ಅದನ್ನು ಎಲ್ಲ ರೈತರಿಗೆ ನಂದು ಏನು ಸಜೆಷನ್ ಅಂದ್ರೆ ಸರ್, ರೇಟ್ ಇಳಿದಿರ್ತೈತಿ, ಅದಕ್ಕೆ ಗುಂದಾಕ ಹೋಗ್ಬೇಡ್ರಿ. ಒಂದು ಸಲ ಹೋಗಿರ್ತೈತಿ, ಮತ್ತೊಂದು ಸಲ ಬಂದಿರ್ತೈತಿ. ಅದಕ್ಕೆ ನಿಮ್ಮ ಶ್ರಮ ಮತ್ತು ಪ್ರತಿಫಲ, ನಿಮ್ಮ ಪ್ರಯತ್ನ ಯಾವತ್ತೂ ಸದಾ ಇರಲಿ ಅಂತ ಹೇಳ್ತೀನಿ ಸರ್. ಆಮೇಲೆ ನನ್ನ ತೋಟದಲ್ಲಿ 2 ಬೋರ್ ಸರ್, ನೀವು ನೋಡ್ಬೋದು ಸರ್. ನಾನು ಕೃಷಿ ಹೊಂಡದಾಗ ಯಾವತ್ತೂ ಇಷ್ಟು ನೀರು ಯಾವತ್ತೂ ಇರುತ್ತೆ ಸರ್. ಅದು ನಾ ಭಗವಂತನ ಒಂದು ಕೃಪೆ ಮತ್ತು ನಮ್ಮ ಮನೆಯಾಗ ಹಿರಿಯರ ಆಶೀರ್ವಾದ ಅಂತ ನಾ ಹೇಳ್ಬೋದು ಸರ್. ಆಮೇಲೆ ನಾನು ಜವಾರಿ ಆಕಳುಗಳದು ಮಾಡ್ಕೊಂಡೀನಿ ಸರ್. ಯಾಕಂದ್ರೆ ಈ ನನ್ನ ಎಲ್ಲಿ ಬಿದ್ದು ನೋಡಲ್ಲಿ ನಾವೊಂದು ಇದು ಜವಾರಿ ಆಕಳದು ಎದಕ್ಕೆ ಮಾಡೇನಿ ಅಂದ್ರೆ ಸರ್, ಇದಕ್ಕೆ ಗಿಡಗಳಿಗೆ ಒಂದು ಆಕಳು ಹುಚ್ಚಿ ಆಗಲಿ, ಆಕಳ ಸಗಣಿ ಆಗಲಿ, ಜೀವಾಮೃತ ಆಗಲಿ, ಮತ್ತು ಆಮೇಲೆ ಗೋಜಲ ಆಗಲಿ, ಆಮೇಲೆ ಎರೆಹುಳ ಗೊಬ್ಬರ ಆಗಲಿ, ಇವೆಲ್ಲ ರೀತಿ ನಾವೊಂದು ಭೂಮಿಗೆ ಅನುಕೂಲ ಆಗಲಿ ಅಂತ ಮಾಡ್ತೀನಿ ಸರ್. ಆಮೇಲೆ ಇನ್ನೊಂದು ನಾ ದ್ರಾಕ್ಷಿಗೆ ಏನಂದ್ರೆ ಸರ್, ಕೆಳಗಡೆ ಸಾವಯವ ಮಾಡ್ತೀವಿ ಸರ್ ಕಂಪಲ್ಸರಿ, ಮೇಲ್ಗಡೆ ಮಾಡಲ್ಲ ಸರ್. ಅದನ್ನು ಸುಳ್ಳು ಹೇಳಲ್ಲ ಸರ್. ಯಾಕಂದ್ರೆ ಮೇಲ್ಗಡೆ ನಾವು ಒಂದು ಅದ್ರ ಬರುವಂಥ ರೋಗಾದಿಗಳು, ಕೀಟಗಳು ಸಾವಯವದಾಗ ನನಗೆ ಅದು ಕಂಟ್ರೋಲ್ ಆಗುತ್ತೋ ಇಲ್ಲ, ನಾನು ಪ್ರಯತ್ನ ಮಾಡಿಲ್ಲ ಸರ್. ಬಟ್ ನಾ ಮೇಲ್ಗಡೆ ಸ್ಪ್ರೇ ಮಾಡ್ತೀನಿ ಸರ್, ಬಟ್ ಲಿಮಿಟೆಡ್ ಸ್ಪ್ರೇ. ಅದನ್ನು ನಾ ಭಾಳ ಕೆಮಿಕಲ್ ಸ್ಪ್ರೇ ಮಾಡಲ್ಲ ಸರ್. ಕಂಪಲ್ಸರಿ ತೆಳಗಡೆ ಮಾತ್ರ ಏನೈತಲ್ಲ ಸರ್, ಗೊಬ್ಬರ ಉಚ್ಚಿ, ಆಕಳ ಸಗಣಿ, ಆಮೇಲೆ ಎರೆಹುಳ ಗೊಬ್ಬರ ಕಂಪಲ್ಸರಿ ಇದು ಮಾಡ್ತೀನಿ ಸರ್. ಆಮೇಲೆ ನನಗೆ ಈ ಸದ್ದ ಒಂದು ತೃಪ್ತಿದಾಯಕ ಆಯ್ತಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಅದಕ್ಕೆ ಎಲ್ಲ ಒಂದು ರೈತ ಬಾಂಧವ್ರಿಗೆ ನನ್ನ ತೋಟಕ್ಕೆ ಯಾವಾಗ ಬೇಕಾದವು ಬಂದು ನೋಡ್ಬೋದು ಸರ. ಬಟ್ ಆದ್ರೆ ನನ್ನ ತೋಟ ಮೊದಲು ಹೆಂಗಿತ್ತು, ಈಗ ಹೆಂಗೈತಿ ಅನ್ನೋದು ನಾವೊಂದು ಹೆಮ್ಮೆಯಿಂದ ಹೇಳ್ತೀನಿ. ನನಗೆ ಕೃಷಿಯಲ್ಲಿ ನನಗೆ 100% ಒಂದು ಸಮಾಧಾನ, ಶಾಂತಿ, ನೆಮ್ಮದಿ ಐತಂದ ನಾ ಈ ಸಂದರ್ಭದಾಗ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತಿಗೆ ನಮ್ಮ ಜೊತೆ ನೀವು ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಂಡ್ರಿ. ತುಂಬ ಧನ್ಯವಾದಗಳು ಬಸವರಾಜ್ ಸರು. ಆಮೇಲೆ ನಿಮ್ಮ ತಂದೆಯವರು ಕೂಡ ಧನ್ಯವಾದಗಳು. ಮಕ್ಕಳ ಸಾಹಿತಿಗಳು ಸರ್. ಆಮೇಲೆ ನಮ್ಮ ಬ್ರದರ್ ಒಂದು BCA MBA ಸರ್. ಅವನು ನನ್ನ ಜೊತೆಯಲ್ಲೇ ಸೇರ್ಕೊಂಡು ಇದು ಒಕ್ಕಲ್ತನ ಆಗಲಿ, ಇವತ್ತು ನಮ್ಮ ಗೊಬ್ಬರ ಅಂಗಡಿ ಸರ್, ಬಿಸ್ನೆಸ್ ಆಗಲಿ, ಇದು ಆಗಲಿ ಎಲ್ಲನೂ ನಾವು ಮಾಡ್ಕೊತ ಹೋಗ್ತೇವೆ ಸರ್. ಈ ಸಂದರ್ಭದಾಗ ನಮಗೊಂದು ಹೆಮ್ಮೆಯಿಂದ ಹೇಳ್ತೇವೆ ಸರ್. ನಾವು ಕೈ ಕೂಡಿದ್ರೆ ಚಪ್ಪಾಳೆ ಅಂತಂದಂಗೆ, ಒಂದು ಕೈಯಿಂದ ಮಾಡೋಕ್ಕಿಂತನೂ 2 ಕೈಯಿಂದ ಮಾಡೋದಕ್ಕೆ ಅದಕ್ಕೊಂದು ಬಲ ಆಗಲಿ, ಶಕ್ತಿ ಆಗಿ ಬೇರೆ ಇರ್ತದೆ ಸರ್. ಇದು ಸೌಂಡ್ ಮಾಡ್ತದೆ? ಹಾಂ ಸರ್, ಸೌಂಡ್. ಇದು ಎಷ್ಟು 25 HP ಅಂದ್ರೆ? 20 HP ಸರ್ ಕಾಂಪ್ರೆಸರ್.
ಸ್ಟಾರ್ಟ್ ಮಾಡಿ. ಇನ್ನುಳಿದು ಅಷ್ಟು ಇಲ್ಲೇ ಸ್ಟಾರ್ಟ್ ಮಾಡಿ, ಅಷ್ಟು ಮಷಿನ್ಗಳು ಇಲ್ಲೇ ಸ್ಟಾರ್ಟ್ ಆಗ್ತವೆ. ಇಲ್ಲೇ ಸ್ಟಾರ್ಟ್